ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಹೊಸ ಮೂವಿ ಅಪ್ಡೇಟ್ ಜೊತೆಗೆ ರೋಚಕಮಯವಾಗಿರೋ ಕಡಿಮೆ ಅಪ್ಡೇಟ್ಸ್ ಇದಾವೆ. ಮೊದಲನೇದಾಗಿ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಕನ್ನಡದಲ್ಲಿ 2 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಸ್ಟ್ರೀಮ್ ಉಳಿದಾದ್ರೆ ಅವ್ರದ್ದು ಸೈಡ್ ಇಟ್ಬಿಡಿ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಎರಡನೇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಪಿನಾಕ ಅನ್ನೋ ಒಂದು ಟೈಟಲ್ ನ ಇಟ್ಕೊಂಡು ಮಾಟ ಮಂತ್ರ ದುಷ್ಟಶಕ್ತಿಗಳನ್ನೆಲ್ಲ ಅಂಟು ಮಾಡುವಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಮಾಟಾಧೀಶ ಗಣೇಶ್ನಾಗಿ ಕರ್ಕೊಂಡ್ ಬರ್ತಾ ಇದಾರೆ ಹೊಸದಾಗಿ. ಈ ಸಿನಿಮಾದ ಟೈಟಲ್ ಟೀಸರ್ ಕೂಡ ಬಿಟ್ಟಿದ್ದಾರೆ. ಲಿಟ್ರಲಿ ಈ ಟೀಸರ್ ಫುಲ್ ಆಗಿ AI ಟೂಲ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟು ಗೊತ್ತಾಗಲ್ವಾ? ಡಿಫ್ರೆಂಟ್ ಆಗಿ ಹಿಂದೆ ಮಾಡಿಲ್ಲ, ಮುಂದೆನೂ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ರೀತಿ ಒಂದು ಲುಕ್ ಅಲ್ಲಿ ಕಾಣಿಸ್ಕೊತಾ ಇರೋದು ವಿಚಿತ್ರವಾಗಿದೆ. ಸಿನಿಮಾ ಇನ್ಯಾವ ರೀತಿ ಇರುತ್ತೋ ನೋಡೋಣ. ಈಗೊಂದು ಸೀಕ್ರೆಟ್ ಹೊರಗಡೆ ಬಂದಿದೆ. ಪ್ರಭಾಸ್ ಅವರ ಸಲಾರ್ ಸಿನಿಮಾದಲ್ಲಿ ಹೀರೋಯಿನ್ ಚೇಂಜ್ ಆಗಿದ್ರಂತೆ. ಅಂದ್ರೆ ಶ್ರುತಿ ಹಾಸನ್ ಸೆಲೆಕ್ಟ್ ಆಗಿರ್ಲಿಲ್ಲ. ಮೊದ್ಲು ಮಾಳ್ವಿಕಾ ಮೋಹನನ್ ಅವರು ಸಲಾರ್ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿದ್ರಂತೆ. ಬಟ್ ಅವ್ರಿಗೆ ಡೇಟ್ ಆಳು ಮೂಡು ಸಿಗದೆ ಇರೋದ್ರಿಂದ ಸಲಾರ್ಗೆ ಶ್ರುತಿ ಹಾಸನ್ ಹಾಕೋಬೇಕಾಯ್ತು. ಬಟ್ ಇವಾಗ ಪ್ರಭಾಸ್ ಅವರ ಇನ್ನೊಂದು ಸಿನಿಮಾದಲ್ಲಿ ಮಾಳ್ವಿಕಾ ಮೋಹನನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಆಸ್ ಅ ಹೀರೋಯಿನ್. ರಾಜಸಬ್ ಸಿನಿಮಾದಲ್ಲಿ ಮಾಳ್ವಿಕಾ ಮೋಹನನ್ ಅವರು ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ, ಕನ್ಫರ್ಮ್. ಪ್ರಭಾಸ್ದು ಇವ್ರದ್ದು ಕೆಮಿಸ್ಟ್ರಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ರಾಜಾಸಬಲ್ ನೋಡ್ಬೇಕು. ವೆರಿ ಹಾಟ್ ಮಾಳ್ವಿಕಾ. ಉಪೇಂದ್ರ ಅವರ UI ಸಿನಿಮಾ OTT ಪ್ಲಾಟ್ಫಾರ್ಮ್ ಗೆ ಎಂಟ್ರಿ ಕೊಡ್ತಾ ಇದೆ ಫುಲ್ HD ಕ್ಲಾರಿಟಿಲಿ. ಇನ್ಮೇಲೆ ನೀವು ನೋಡಬಹುದು ಸನ್ ನೆಕ್ಸ್ಟ್ ಆಪ್ ಅಲ್ಲಿ. ಜನವರಿ 30ನೇ ತಾರೀಕು ಈ ಸಿನಿಮಾ ಎಲ್ಲಾ ಕಡೆ OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗುತ್ತೆ. ವೇಟ್ ಮಾಡ್ತಾ ಇರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಅಂತ ಗುಸು ಬರ್ತಾ ಇದೆ. ಇದಿನ್ನು ಗುಸು ಅಂತಾನೆ ಇದೆ, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಶೂಟಿಂಗ್ ತುಂಬಾ ಇದಾವೆ. ದರ್ಶನ್ ಅವರ ಪೋರ್ಷನ್ ಇನ್ನು ಕರೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಡಬ್ಬಿಂಗ್ ಸ್ಟಾರ್ಟ್ ಆಗಿದ್ರು ಕೂಡ ದರ್ಶನ್ ಅವರ ಡಬ್ಬಿಂಗ್ ಬಿಟ್ಟು ಇನ್ ಮಿಕ್ತ ಅವರ ಡಬ್ಬಿಂಗ್ ಸ್ಟಾರ್ಟ್ ಆಗಿರ್ಬೋದು ಅಷ್ಟೇ. KM ಚೈತನ್ ಅವರು ಬಲರಾಮನ ಕೊನೆ ದಿನಗಳು ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ವಿನೋದ್ ಪ್ರಭಾಕರ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ರು. ಇದೀಗ ಈ ಸಿನಿಮಾಗೆ ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಪ್ರಿಯಾ ಆನಂದ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಲವ್ ಡೇ, ಪ್ರೀತಿಯ ದಿನ. ಈ ದಿನದಂದು 2 ಸಿನಿಮಾ ಕನ್ನಡದಿಂದ ರಿಲೀಸ್ ಆಗ್ತಾ ಇರೋದು. ಲೂಸ್ ಮದ ಯೋಗಿ ಅವರ ಸಿದ್ಲಿಂಗು 2, ಗುರುನಂದನ್ ಅವ್ರು ಆಕ್ಟ್ ಮಾಡ್ತಾ ಇರುವಂತದ್ದು ರಾಜು ಜೇಮ್ಸ್ ಬಾಂಡ್. ಈ 2 ಸಿನಿಮಾಗಳು ಲವ್ ಡೇ ದಿನ ರಿಲೀಸ್ ಆಗ್ತಾ ಇದೆ. ಇನ್ನು ವಿಷ್ಣು ಮಂಜು ಅವರು ಆಕ್ಟ್ ಮಾಡ್ತಾ ಇರುವಂತ ಕಣ್ಣಪ್ಪ ಸಿನಿಮಾದಿಂದ ಪ್ರಿಯಾ ಮುಕುಂದನ್ ಇವರೇ ಹೀರೋಯಿನ್. ಈ ಸಿನಿಮಾದಲ್ಲಿ ನಿಮಾಲಿಯನ ಒಂದು ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡ್ತಾ ಇದಾರೆ. ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ಯು ಕ್ಯಾನ್ ಸಿ. ಕಿಂಗ್ಸ್ಟರ್ ಯಶ್ ಅವರ ಬರ್ತ್ಡೇಗೆ ಇನ್ನೆರಡೇ ದಿನ ಟೈಮ್ ಇದೆ, 8ನೇ ತಾರೀಕಿಗೆ. ಆ ದಿನ ಸ್ಪೆಷಲ್ ಆಗಿ ಟಾಕ್ಸಿಕ್ ಕಡೆಯಿಂದ ಸಣ್ಣದಾಗಿ ಗ್ಲಿಮ್ಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ನೋಡೋಣ, ಫ್ಯಾನ್ಸ್ ಗಳಿಗೆ ನಿರಾಸೆ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಇದ್ರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮತ್ತೊಂದು ಸ್ಟೆಪ್ ನಿಮ್ಮನ್ನ ಭಯ ಪಡಿಸುತ್ತೆ. ಇವರು ಹಾಲಿವುಡ್ ನ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆ ಟೈ ಅಪ್ ಮಾಡ್ತಾ ಇದಾರೆ. 20th Century Fox ಅಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಎಕ್ಸ್ಮೆನ್ ಸೀರೀಸ್ ನ ಪ್ರೊಡ್ಯೂಸ್ ಮಾಡಿರುವಂತ ದೊಡ್ಡ ಕಂಪನಿ ಅದು. ಎಕ್ಸ್ಮೆನ್ ನೋಡಿದಿರಲ್ಲ. ಈ ಪ್ರೊಡಕ್ಷನ್ ಹೌಸ್ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಟೈ ಅಪ್ ಮಾಡಿದ್ದಾರೆ. ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದಾರ ಅಥವಾ ಟಾಕ್ಸಿಕ್ ನ ಹಾಲಿವುಡ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ 20th Century ಅವರು ಏನಾದ್ರು ಹೆಲ್ಪ್ ಮಾಡ್ತಾ ಇದಾರ? ಇದುವರೆಗೂ ಯಾವ್ದೇ ರೀತಿಯ ಕನ್ಫರ್ಮೇಶನ್ ಆಗಿಲ್ಲ. ಬಟ್ ಆ ಪ್ರೊಡಕ್ಷನ್ ಹೌಸ್ ಜೊತೆಗೆ ಇವರು ಟೈ ಅಪ್ ಮಾಡ್ಕೊಂಡಿರೋದಂತೂ ಕನ್ಫರ್ಮ್. ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಎಷ್ಟು ನಮ್ ಕನ್ನಡನ ಎತ್ತಿಡಿಯಕ್ಕೆ ಇವ್ರ ಕೈಯಿಂದನೇ ಆಗೋದು. ಇನ್ನು ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ SSMB 29 ರಾಜಮೌಳಿ ಅವರ ಡೈರೆಕ್ಷನ್ ಬರ್ತಾ ಇರುವಂತ ಮಹೇಶ್ ಬಾಬು ಅವರು ಆಕ್ಟ್ ಮಾಡ್ತಾ ಇರುವಂತ 29 ಸಿನಿಮಾ. ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಹೀರೋಯಿನ್ ಆಗಿ. ಅವಾಗ್ಲೇ ಹೇಳಿದ್ನಲ್ಲ. ಇವಾಗ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಕನ್ಫರ್ಮ್ ಆಗಿದೆ. ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಪೃಥ್ವಿರಾಜ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತೆ, ಅಫಿಷಿಯಲ್. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಲೈಟ್ ವೇಟ್ ಆಗಿದ್ರು ನಿಮ್ಗೆ ಸ್ವಲ್ಪ ರಚ್ ಕೇಳೋ ತರ ಮಾಡಿದೆ ಅಂತ ಅನ್ಕೊಂಡಿದೀನಿ. ಮೇನ್ ಆಗಿ ರಚ್ ಕೇಳೋದು ಯಶ್ ಅವರು 20th Century Fox ಜೊತೆಗೆ ಟೈ ಅಪ್ ಮಾಡ್ಕೊಂಡಿರೋದು. ಈ ವಿಷಯ ಕೇಳ್ತಿದಾಗೆ ರಚ್ ಕೇಳ್ತಾ ಇದೀವಿ ನಾವೆಲ್ಲ. ಏನಾಗಿರ್ಬಹುದು ಅದು? ಆದಷ್ಟು ಬೇಗ ಇದನ್ನ ರಿಸರ್ಚ್ ಮಾಡೇ ಮಾಡ್ತೀನಿ, ಕಾಯ್ತಾ ಇರಿ. ಬರೋಣ ಆಗಿದ್ರೆ ಬಾಯ್ ಬಾಯ್.